ಆತನ ಬಂಧನದಿಂದ ಎಲ್ಲವೂ ಕೂಡ ಮುಗಿತು ಅಂತ ಅಂದುಕೊಳ್ಳಬಾರದು. ಅಸಲಿಗೆ ಆತನ ಹಿಂದೆ ಯಾರಿದ್ದಾರೆ, ಆತನನ್ನ ಕಳಿಸಿಕೊಟ್ಟವ್ರು ಯಾರು, ಆತನನ್ನ ರೆಡಿ ಮಾಡಿದವರು ಯಾರು, ಅದೆಲ್ಲದರ ಬಗ್ಗೆ ವಿಚಾರಣೆ ಆಗಬೇಕು ಅಂದಿದ್ದಾರೆ. ಮುಸುಕುದಾರಿಗೆ ಮಾರ್ಗದರ್ಶನವನ್ನ ಮಾಡಿದವರು ಯಾರು, ಮುಸುಕುದಾರಿಗೆ ಹಣಕಾಸು ನೆರವನ್ನ ಕೊಟ್ಟವರು ಯಾರು, ಧರ್ಮಸ್ಥಳದ ಅವಹೇಳನದಿಂದ ಯಾರಿಗೆ ಏನು ಲಾಭ, ಇದರ ಉತ್ತರವನ್ನ ಕಾಂಗ್ರೆಸ್ ಸರ್ಕಾರ ಮುಚ್ಚಾಕೋದಕ್ಕೆ ನೋಡ್ತಾ ಇದೆ. ಆದ್ರೆ ಆ ರೀತಿ ಆಗಬಾರ್ದು. ಆತನ ಬಂಧನದಿಂದ ಎಲ್ಲವೂ ಕೂಡ ಮುಗೀತು, ಎಲ್ಲವೂ ಕೂಡ ದಿ ಎಂಡ್, ಫುಲ್ ಸ್ಟಾಪ್ ಅಲ್ಲ. ನಿಜವಾದ ಮಾಸ್ಟರ್ ಮೈಂಡ್ ಯಾರು, ಅವರನ್ನ ಹೊರಗೆ ತರಬೇಕು ಅಂತ ಅಣ್ಣಾಮಲೈ ಮಾತಾಡಿದ್ದಾರೆ. ಪ್ರಕರಣದ ಹಿಂದೆ ಯಾರೇ ಇದ್ರೂ ಕೂಡ ಅವರನ್ನ ಹೊಣೆಗಾರರನ್ನಾಗಿ ಮಾಡಬೇಕು. ಅದ್ಯಾರೇ ಇರಲಿ, ಎಷ್ಟೇ ದೊಡ್ಡ ವ್ಯಕ್ತಿಯೇ ಆಗಿರಲಿ ಅಥವಾ ಸಮಾಜದಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿಯೇ ಆಗಿರಲಿ, ಯಾರೇ ಆಗಿದ್ರೂ ಕೂಡ ಅವರು ಹೊಣೆಗಾರರನ್ನಾಗಿ ಮಾಡಬೇಕು, ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅಣ್ಣಾಮಲೈ ಈಗ ಆಗ್ರಹವನ್ನ ಮಾಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಆರಂಭದಿಂದಲೂ ಕೂಡ ರಾಜ್ಯದ ಗಡಿ ದಾಟಿ ಈ ಪ್ರಕರಣ ಹೋದಂತಹ ಸಂದರ್ಭದಲ್ಲಿ ಸಸಿಕಾಂತ್ ಸೆಂಥಿಲ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡಿದ್ವು. ಈಗ ಅಣ್ಣಾಮಲೈ ಮಾತಾಡಿದ್ದಾರೆ, ಸಾಕಷ್ಟು ಆಗ್ರಹಗಳನ್ನ ಮಾಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಖಂಡಿತವಾಗ್ಲು ಈ ಧರ್ಮಸ್ಥಳ ಬುರುಡೆ ಪ್ರಕರಣ ಏನಿದೆ, ಒಂದ್ ರೀತಿಯಾದಂತಹ ಬಹಳ ದಿನದಿಂದ ದಿನಕ್ಕೆ ಒಂದಷ್ಟು ಟ್ವಿಸ್ಟ್ಗಳು ಕಾಣ್ತಾ ಇದೆ. ಆರೋಪಗಳು ಮಾಡ್ತಾ ಹೋದ್ರು, ಆದ್ರೆ ಆ ಆರೋಪಗಳಿಗೆ ಎಲ್ಲವೂ ಕೂಡ ಒಂದ್ ರೀತಿಯಾದಂತಹ ಉತ್ತರಗಳು ಈಗೀಗ ಸಿಗ್ತಾ ಇರ್ತಕ್ಕಂಥದ್ದು, ಎಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಸತ್ಯವಾಗ್ತಾ ಹೋಗ್ತಾ ಇರ್ತಕ್ಕಂಥದ್ದು ಇದು ಬಹಳ ಸ್ಪಷ್ಟವಾಗ್ತಾ ಇದೆ. ಸೊ ಹೀಗಾಗಿ ಈಗ ಏನು ಅಣ್ಣಾಮಲೈ ಅವರು ಇಲ್ಲಿವರೆಗೂ ಕೂಡ ಸಸಿಕಾಂತ್ ಸೆಂಥಿಲ್ ಇದರ ಹಿಂದೆ ಇದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಬಿಜೆಪಿಯವರು ಆರೋಪವನ್ನ ಮಾಡ್ತಾ ಇದ್ರು. ಸೊ ಆರೋಪಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಏನು ಒಂದಷ್ಟು ವಾದ ಮತ್ತು ಪ್ರತಿವಾದಗಳು ಕೂಡ ಆಗ್ತಾ ಇತ್ತು. ಈ ವಾದ ಪ್ರತಿವಾದಗಳ ನಡುವೆ ಈಗ ಅಣ್ಣಾಮಲೈ ಕೂಡ ಎಂಟ್ರಿ ಕೊಟ್ಟಿರ್ತಾರೆ. ಯಾಕಂತಂದ್ರೆ ಇದು ತಮಿಳುನಾಡಿನ ಪಾಲಿಟಿಕ್ಸ್ ಕೂಡ ಹೌದು. ಯಾಕಂತಂದ್ರೆ ಸಸಿಕಾಂತ್ ಸೆಂಥಿಲ್ ಅವರು ತಮಿಳುನಾಡಿನಲ್ಲಿ ಎಂಪಿ ಇದ್ದಾರೆ, ಮತ್ತೊಂದು ಕಡೆ ಅಣ್ಣಾಮಲೈ ಈ ಹಿಂದೆ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಇದ್ರು. ಇಬ್ರು ಕೂಡ ಒಂದು ರೀತಿ ಒಬ್ರು IAS ಒಬ್ರು IPS ಆಫೀಸರ್ಗಳಾಗಿದ್ರು. ಜೊತೆಯಲ್ಲಿ ಅಣ್ಣಾಮಲೈ ಅವರಿಗೆ ಬಹಳ ಸ್ಪಷ್ಟವಾಗಿದೆ, IPS ಅಧಿಕಾರಿಗೂ ಕೂಡ ಆಗಿರೋದ್ರಿಂದ ಅವರಿಗೆ ಒಂದಷ್ಟು ಇನ್ವೆಸ್ಟಿಗೇಷನ್ ಕೂಡ ಮಾಡಿ ಅನುಭವ ಇರೋದ್ರಿಂದ ಈ ತನಿಖೆಗಳ ಹಿಂದೆ ಅಥವಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಡೀತಿದೆ ಅನ್ನೋಂಥದ್ದು ಕೂಡ ಅವರ ಗಮನಕ್ಕೂ ಕೂಡ ಇದೆ. ಯಾಕಂದ್ರೆ ಅವ್ರ ರಾಜ್ಯದಲ್ಲೂ ನಮ್ಮ ರಾಜ್ಯದಲ್ಲೂ ಕೂಡ ಪೊಲೀಸ್ ಅಧಿಕಾರಿಯಾಗಿ ಕೆಲಸವನ್ನು ಕೂಡ ಮಾಡಿದ್ರು. ಇನ್ನು ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಈ ಒಂದು ಪ್ರಕರಣ ಏನಿದೆ, ಪ್ರಕರಣದ ಹಿಂದೆ ಷಡ್ಯಂತ್ರ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಇಡೀ ಪ್ರಕರಣದ ಹಿಂದೆ ಯಾರಿದ್ದಾರೆ, ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಅನ್ನೋಂಥದ್ದು ಹೊರಗೆ ಬರಬೇಕು ಅನ್ನುವಂತ ಒಂದು ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಮತ್ತು ಈ ಪ್ರಕರಣದ ಹಿಂದೆ ಕಾಂಗ್ರೆಸ್ ಸರ್ಕಾರ ಯಾಕೆ ಸುಮ್ಮನೆ ಕೈಕಟ್ಟಿ ಕುಳಿತಿರ್ತಕ್ಕಂಥದ್ದು ಮತ್ತು ಈ ಒಂದು ಪ್ರಕರಣವನ್ನ ಬೇಧಿಸುವಂತದ್ದು ಅಥವಾ ಯಾರಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಬೇಕು ಅನ್ನೋ ವಿಚಾರವನ್ನು ಕೂಡ ಈಗಾಗಲೇ ತಿಳಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಧರ್ಮಸ್ಥಳ ಪ್ರಕರಣವನ್ನ ತಮಿಳುನಾಡಿಗೂ ಕೂಡ ಒಂದಷ್ಟು ಮುಂದೆ ಮತ್ತಷ್ಟು ಹಿಂಬು ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂತಂದ್ರೆ ಅಲ್ಲೂ ಕೂಡ ಈ ಒಂದು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಈ ಹಿಂದಿನಿಂದಲೂ ಕೂಡ ನಡೀತಾ ಇತ್ತು. ಅಂದ್ರೆ ಕೇವಲ ಕೇರಳ ಮಾತ್ರ ಅಲ್ಲ, ತಮಿಳುನಾಡಿಗೂ ಕೂಡ ಇದು ಟಚ್ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಪ್ರಕರಣವನ್ನ ಅಲ್ಲಿ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅನ್ನೋಂಥದ್ದು. ಸೊ ಹೀಗಾಗಿ ಈಗ ಎಲ್ಲವೂ ಕೂಡ ಸತ್ಯಗಳು ಹೊರಗೆ ಬರ್ತಾ ಇದ್ದಂತೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋಂಥದ್ದನ್ನು ಸರ್ಕಾರವೇ ಬಹಿರಂಗ ಪಡಿಸಬೇಕು ಅನ್ನುವಂಥದ್ದನ್ನ ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು ಅಣ್ಣಾಮಲೈ ಅವರು. ಅಶ್ವಿನಿ, ಯಾರಿದ್ದಾರೆ ಅನ್ನುವಂತ ಪ್ರಶ್ನೆ ಮಾಡಿದ್ದಾರೆ. ಆತನ ಬಂಧನದಿಂದ ಎಲ್ಲವೂ ಕೂಡ ಮುಗಿತು ಅಂತ ಅಂದುಕೊಳ್ಳಬಾರದು. ಅಸಲಿಗೆ ಆತನ ಹಿಂದೆ ಯಾರಿದ್ದಾರೆ, ಆತನನ್ನ ಕಳಿಸಿಕೊಟ್ಟವ್ರು ಯಾರು, ಆತನನ್ನ ರೆಡಿ ಮಾಡಿದವರು ಯಾರು, ಅದೆಲ್ಲದರ ಬಗ್ಗೆ ವಿಚಾರಣೆ ಆಗಬೇಕು ಅಂದಿದ್ದಾರೆ. ಮುಸುಕುದಾರಿಗೆ ಮಾರ್ಗದರ್ಶನವನ್ನ ಮಾಡಿದವರು ಯಾರು, ಮುಸುಕುದಾರಿಗೆ ಹಣಕಾಸು ನೆರವನ್ನ ಕೊಟ್ಟವರು ಯಾರು, ಧರ್ಮಸ್ಥಳದ ಅವಹೇಳನದಿಂದ ಯಾರಿಗೆ ಏನು ಲಾಭ, ಇದರ ಉತ್ತರವನ್ನ ಕಾಂಗ್ರೆಸ್ ಸರ್ಕಾರ ಮುಚ್ಚಾಕೋದಕ್ಕೆ ನೋಡ್ತಾ ಇದೆ. ಆದ್ರೆ ಆ ರೀತಿ ಆಗಬಾರ್ದು. ಆತನ ಬಂಧನದಿಂದ ಎಲ್ಲವೂ ಕೂಡ ಮುಗೀತು, ಎಲ್ಲವೂ ಕೂಡ ದಿ ಎಂಡ್, ಫುಲ್ ಸ್ಟಾಪ್ ಅಲ್ಲ. ನಿಜವಾದ ಮಾಸ್ಟರ್ ಮೈಂಡ್ ಯಾರು, ಅವರನ್ನ ಹೊರಗೆ ತರಬೇಕು ಅಂತ ಅಣ್ಣಾಮಲೈ ಮಾತಾಡಿದ್ದಾರೆ. ಪ್ರಕರಣದ ಹಿಂದೆ ಯಾರೇ ಇದ್ರೂ ಕೂಡ ಅವರನ್ನ ಹೊಣೆಗಾರರನ್ನಾಗಿ ಮಾಡಬೇಕು. ಅದ್ಯಾರೇ ಇರಲಿ, ಎಷ್ಟೇ ದೊಡ್ಡ ವ್ಯಕ್ತಿಯೇ ಆಗಿರಲಿ ಅಥವಾ ಸಮಾಜದಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿಯೇ ಆಗಿರಲಿ, ಯಾರೇ ಆಗಿದ್ರೂ ಕೂಡ ಅವರು ಹೊಣೆಗಾರರನ್ನಾಗಿ ಮಾಡಬೇಕು, ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅಣ್ಣಾಮಲೈ ಈಗ ಆಗ್ರಹವನ್ನ ಮಾಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಆರಂಭದಿಂದಲೂ ಕೂಡ ರಾಜ್ಯದ ಗಡಿ ದಾಟಿ ಈ ಪ್ರಕರಣ ಹೋದಂತಹ ಸಂದರ್ಭದಲ್ಲಿ ಸಸಿಕಾಂತ್ ಸೆಂಥಿಲ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡಿದ್ವು. ಈಗ ಅಣ್ಣಾಮಲೈ ಮಾತಾಡಿದ್ದಾರೆ, ಸಾಕಷ್ಟು ಆಗ್ರಹಗಳನ್ನ ಮಾಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಖಂಡಿತ
ಖಂಡಿತವಾಗ್ಲು ಈ ಧರ್ಮಸ್ಥಳ ಬುರುಡೆ ಪ್ರಕರಣ ಏನಿದೆ ಒಂದ್ ರೀತಿಯಾದಂತ ಬಹಳ ದಿನದಿಂದ ದಿನಕ್ಕೆ ಒಂದಷ್ಟು ಟ್ವಿಸ್ಟ್ ಗಳು ಕಾಣ್ತಾ ಇದೆ. ಆರೋಪಗಳು ಮಾಡ್ತಾ ಹೋದ್ರು, ಆದ್ರೆ ಆ ಆರೋಪಗಳಿಗೆ ಎಲ್ಲವೂ ಕೂಡ ಒಂದ್ ರೀತಿಯಾದಂತ ಉತ್ತರಗಳು ಈಗೀಗ ಸಿಗ್ತಾ ಇರ್ತಕ್ಕಂಥದ್ದು, ಎಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಸತ್ಯವಾಗ್ತಾ ಹೋಗ್ತಾ ಇರ್ತಕ್ಕಂಥದ್ದು ಇದು ಬಹಳ ಸ್ಪಷ್ಟವಾಗ್ತಾ ಇದೆ. ಸೊ ಹೀಗಾಗಿ ಈಗ ಏನು ಅಣ್ಣಾಮಲೈ ಅವರು ಇಲ್ಲಿವರೆಗೂ ಕೂಡ ಶಶಿಕಾಂತ್ ಸೆಂಥಿಲ್ ಇದರ ಹಿಂದೆ ಇದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಬಿಜೆಪಿಯವರು ಆರೋಪವನ್ನ ಮಾಡ್ತಾ ಇದ್ರು. ಸೊ ಆರೋಪಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಏನು ಒಂದಷ್ಟು ವಾದ ಮತ್ತು ಪ್ರತಿವಾದಗಳು ಕೂಡ ಆಗ್ತಾ ಇತ್ತು. ಈ ವಾದ ಪ್ರತಿವಾದಗಳ ನಡುವೆ ಈಗ ಅಣ್ಣಾಮಲೈ ಕೂಡ ಎಂಟ್ರಿ ಕೊಟ್ಟಿರ್ತಾರೆ. ಯಾಕಂತಂದ್ರೆ ಇದು ತಮಿಳುನಾಡಿನ ಪಾಲಿಟಿಕ್ಸ್ ಕೂಡ ಹೌದು. ಯಾಕಂತಂದ್ರೆ ಶಶಿಕಾಂತ್ ಸೆಂಥಿಲ್ ಅವರು ತಮಿಳುನಾಡಿನಲ್ಲಿ ಎಂಪಿ ಇದ್ದಾರೆ, ಮತ್ತೊಂದು ಕಡೆ ಅಣ್ಣಾಮಲೈ ಈ ಹಿಂದೆ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಇದ್ರು. ಇಬ್ರು ಕೂಡ ಒಂದ್ ರೀತಿ ಒಬ್ರು IAS ಒಬ್ರು IPS ಆಫೀಸರ್ಗಳಾಗಿದ್ರು. ಜೊತೆಯಲ್ಲಿ ಅಣ್ಣಾಮಲೈ ಅವರಿಗೆ ಬಹಳ ಸ್ಪಷ್ಟವಾಗಿದೆ, IPS ಅಧಿಕಾರಿಗೂ ಕೂಡ ಆಗಿರೋದ್ರಿಂದ ಅವರಿಗೆ ಒಂದಷ್ಟು ಇನ್ವೆಸ್ಟಿಗೇಷನ್ ಕೂಡ ಮಾಡಿ ಅನುಭವ ಇರೋದ್ರಿಂದ ಈ ತನಿಖೆಗಳ ಹಿಂದೆ ಅಥವಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಡೀತಿದೆ ಅನ್ನೋಂಥದ್ದು ಕೂಡ ಅವರ ಗಮನಕ್ಕೂ ಕೂಡ ಇದೆ. ಯಾಕಂದ್ರೆ ಅವರು ನಮ್ಮ ರಾಜ್ಯದಲ್ಲೂ ಕೂಡ ಪೊಲೀಸ್ ಅಧಿಕಾರಿಯಾಗಿ ಕೆಲಸವನ್ನು ಕೂಡ ಮಾಡಿದ್ರು. ಇನ್ನು ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಈ ಒಂದು ಪ್ರಕರಣ ಏನಿದೆ, ಪ್ರಕರಣದ ಹಿಂದೆ ಷಡ್ಯಂತ್ರ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಇಡೀ ಪ್ರಕರಣದ ಹಿಂದೆ ಯಾರಿದ್ದಾರೆ, ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಅನ್ನೋಂಥದ್ದು ಹೊರಗೆ ಬರಬೇಕು ಅನ್ನುವಂತ ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಈ ಪ್ರಕರಣದ ಹಿಂದೆ ಕಾಂಗ್ರೆಸ್ ಸರ್ಕಾರ ಯಾಕೆ ಸುಮ್ಮನೆ ಕೈಕಟ್ಟಿ ಕುಳಿತಿರ್ತಕ್ಕಂಥದ್ದು ಮತ್ತು ಈ ಒಂದು ಪ್ರಕರಣವನ್ನ ಬೇಧಿಸುವಂತದ್ದು ಅಥವಾ ಯಾರಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಬೇಕು ಅನ್ನೋ ವಿಚಾರವನ್ನು ಕೂಡ ಈಗಾಗಲೇ ತಿಳಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಧರ್ಮಸ್ಥಳ ಪ್ರಕರಣವನ್ನ ತಮಿಳುನಾಡಿಗೂ ಕೂಡ ಒಂದಷ್ಟು ಮುಂದೆ ಮತ್ತಷ್ಟು ಹಿಂಬು ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂತಂದ್ರೆ ಅಲ್ಲೂ ಕೂಡ ಈ ಒಂದು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಈ ಹಿಂದಿನಿಂದಲೂ ಕೂಡ ನಡೀತಾ ಇತ್ತು. ಅಂದ್ರೆ ಕೇವಲ ಕೇರಳ ಮಾತ್ರ ಅಲ್ಲ, ತಮಿಳುನಾಡಿಗೂ ಕೂಡ ಇದು ಟಚ್ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಪ್ರಕರಣವನ್ನ ಅಲ್ಲಿ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅನ್ನೋಂಥದ್ದು. ಸೊ ಹೀಗಾಗಿ ಈಗ ಎಲ್ಲವೂ ಕೂಡ ಸತ್ಯಗಳು ಹೊರಗೆ ಬರ್ತಾ ಇದ್ದಂತೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋಂಥದ್ದನ್ನು ಸರ್ಕಾರವೇ ಬಹಿರಂಗ ಪಡಿಸಬೇಕು ಅನ್ನುವಂಥದ್ದನ್ನ ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು ಅಣ್ಣಾಮಲೈ ಅವರು. ಅಶ್ವಿನಿ ಯಾರಿದ್ದಾರೆ ಅನ್ನುವಂತ ಪ್ರಶ್ನೆ ಮಾಡಿದ್ದಾರೆ. ಆತನ ಬಂಧನದಿಂದ ಎಲ್ಲವೂ ಕೂಡ ಮುಗಿತು ಅಂತ ಅಂದುಕೊಳ್ಳಬಾರದು. ಅಸಲಿಗೆ ಆತನ ಹಿಂದೆ ಯಾರಿದ್ದಾರೆ, ಆತನನ್ನ ಕಳಿಸಿಕೊಟ್ಟವ್ರು ಯಾರು, ಆತನನ್ನ ರೆಡಿ ಮಾಡಿದವರು ಯಾರು, ಅದೆಲ್ಲದರ ಬಗ್ಗೆ ವಿಚಾರಣೆ ಆಗಬೇಕು ಅಂದಿದ್ದಾರೆ. ಮುಸುಕುದಾರಿಗೆ ಮಾರ್ಗದರ್ಶನವನ್ನ ಮಾಡಿದವರು ಯಾರು, ಮುಸುಕುದಾರಿಗೆ ಹಣಕಾಸು ನೆರವನ್ನ ಕೊಟ್ಟವ್ರು ಯಾರು, ಧರ್ಮಸ್ಥಳದ ಅವಹೇಳನದಿಂದ ಯಾರಿಗೆ ಏನು ಲಾಭ, ಇದರ ಉತ್ತರವನ್ನ ಕಾಂಗ್ರೆಸ್ ಸರ್ಕಾರ ಮುಚ್ಚಾಕೋದಕ್ಕೆ ನೋಡ್ತಾ ಇದೆ. ಆದ್ರೆ ಆ ರೀತಿ ಆಗಬಾರದು. ಆತನ ಬಂಧನದಿಂದ ಎಲ್ಲವೂ ಕೂಡ ಮುಗೀತು, ಎಲ್ಲವೂ ಕೂಡ ದಿ ಎಂಡ್, ಫುಲ್ ಸ್ಟಾಪ್ ಅಲ್ಲ. ನಿಜವಾದ ಮಾಸ್ಟರ್ ಮೈಂಡ್ ಯಾರು, ಅವರನ್ನ ಹೊರಗೆ ತರಬೇಕು ಅಂತ ಅಣ್ಣಾಮಲೈ ಮಾತಾಡಿದ್ದಾರೆ. ಪ್ರಕರಣದ ಹಿಂದೆ ಯಾರೇ ಇದ್ರೂ ಕೂಡ ಅವರನ್ನ ಹೊಣೆಗಾರರನ್ನಾಗಿ ಮಾಡಬೇಕು. ಅದ್ಯಾರೇ ಇರಲಿ, ಎಷ್ಟೇ ದೊಡ್ಡ ವ್ಯಕ್ತಿಯೇ ಆಗಿರಲಿ ಅಥವಾ ಸಮಾಜದಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿಯೇ ಆಗಿರಲಿ, ಯಾರೇ ಆಗಿದ್ರೂ ಕೂಡ ಅವರು ಹೊಣೆಗಾರರನ್ನಾಗಿ ಮಾಡಬೇಕು, ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅಣ್ಣಾಮಲೈ ಈಗ ಆಗ್ರಹವನ್ನ ಮಾಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಆರಂಭದಿಂದಲೂ ಕೂಡ ರಾಜ್ಯದ ಗಡಿ ದಾಟಿ ಈ ಪ್ರಕರಣ ಹೋದಂತಹ ಸಂದರ್ಭದಲ್ಲಿ ಶಶಿಕಾಂತ್ ಸೆಂಥಿಲ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡಿದ್ವು. ಈಗ ಅಣ್ಣಾಮಲೈ ಮಾತಾಡಿದ್ದಾರೆ, ಸಾಕಷ್ಟು ಆಗ್ರಹಗಳನ್ನ ಮಾಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಖಂಡಿತವಾಗ್ಲು ಈ ಧರ್ಮಸ್ಥಳ ಬುರುಡೆ ಪ್ರಕರಣ ಏನಿದೆ ಒಂದ್ ರೀತಿಯಾದಂತ ಬಹಳ ದಿನದಿಂದ ದಿನಕ್ಕೆ ಒಂದಷ್ಟು ಟ್ವಿಸ್ಟ್ ಗಳು ಕಾಣ್ತಾ ಇದೆ. ಆರೋಪಗಳು ಮಾಡ್ತಾ ಹೋದ್ರು, ಆದ್ರೆ ಆ ಆರೋಪಗಳಿಗೆ ಎಲ್ಲವೂ ಕೂಡ ಒಂದ್ ರೀತಿಯಾದಂತ ಉತ್ತರಗಳು ಈಗೀಗ ಸಿಗ್ತಾ ಇರ್ತಕ್ಕಂಥದ್ದು, ಎಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಸತ್ಯವಾಗ್ತಾ ಹೋಗ್ತಾ ಇರ್ತಕ್ಕಂಥದ್ದು ಇದು ಬಹಳ ಸ್ಪಷ್ಟವಾಗ್ತಾ ಇದೆ. ಸೊ ಹೀಗಾಗಿ ಈಗ ಏನು ಅಣ್ಣಾಮಲೈ ಅವರು ಇಲ್ಲಿವರೆಗೂ ಕೂಡ ಶಶಿಕಾಂತ್ ಸೆಂಥಿಲ್ ಇದರ ಹಿಂದೆ ಇದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಬಿಜೆಪಿಯವರು ಆರೋಪವನ್ನ ಮಾಡ್ತಾ ಇದ್ರು. ಸೊ ಆರೋಪಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಏನು ಒಂದಷ್ಟು ವಾದ ಮತ್ತು ಪ್ರತಿವಾದಗಳು ಕೂಡ ಆಗ್ತಾ ಇತ್ತು. ಈ ವಾದ ಪ್ರತಿವಾದಗಳ ನಡುವೆ ಈಗ ಅಣ್ಣಾಮಲೈ ಕೂಡ ಎಂಟ್ರಿ ಕೊಟ್ಟಿರ್ತಾರೆ. ಯಾಕಂತಂದ್ರೆ ಇದು ತಮಿಳುನಾಡಿನ ಪಾಲಿಟಿಕ್ಸ್ ಕೂಡ ಹೌದು. ಯಾಕಂತಂದ್ರೆ ಶಶಿಕಾಂತ್ ಸೆಂಥಿಲ್ ಅವರು ತಮಿಳುನಾಡಿನಲ್ಲಿ ಎಂಪಿ ಇದ್ದಾರೆ, ಮತ್ತೊಂದು ಕಡೆ ಅಣ್ಣಾಮಲೈ ಈ ಹಿಂದೆ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಇದ್ರು. ಇಬ್ರು ಕೂಡ ಒಂದ್ ರೀತಿ ಒಬ್ರು IAS ಒಬ್ರು IPS ಆಫೀಸರ್ಗಳಾಗಿದ್ರು. ಜೊತೆಯಲ್ಲಿ ಅಣ್ಣಾಮಲೈ ಅವರಿಗೆ ಬಹಳ ಸ್ಪಷ್ಟವಾಗಿದೆ, IPS ಅಧಿಕಾರಿಗೂ ಕೂಡ ಆಗಿರೋದ್ರಿಂದ ಅವರಿಗೆ ಒಂದಷ್ಟು ಇನ್ವೆಸ್ಟಿಗೇಷನ್
ಕೂಡ ಮಾಡಿ ಅನುಭವ ಇರೋದ್ರಿಂದ ಈ ತನಿಖೆಗಳ ಹಿಂದೆ ಅಥವಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಡೀತಿದೆ ಅನ್ನೋಂಥದ್ದು ಕೂಡ ಅವರ ಗಮನಕ್ಕೂ ಕೂಡ ಇದೆ. ಯಾಕಂದ್ರೆ ಅವರು ನಮ್ಮ ರಾಜ್ಯದಲ್ಲೂ ಕೂಡ ಪೊಲೀಸ್ ಅಧಿಕಾರಿಯಾಗಿ ಕೆಲಸವನ್ನು ಕೂಡ ಮಾಡಿದ್ರು. ಇನ್ನು ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಈ ಒಂದು ಪ್ರಕರಣ ಏನಿದೆ, ಪ್ರಕರಣದ ಹಿಂದೆ ಷಡ್ಯಂತ್ರ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಇಡೀ ಪ್ರಕರಣದ ಹಿಂದೆ ಯಾರಿದ್ದಾರೆ, ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಅನ್ನೋಂಥದ್ದು ಹೊರಗೆ ಬರಬೇಕು ಅನ್ನುವಂತ ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಈ ಪ್ರಕರಣದ ಹಿಂದೆ ಕಾಂಗ್ರೆಸ್ ಸರ್ಕಾರ ಯಾಕೆ ಸುಮ್ಮನೆ ಕೈಕಟ್ಟಿ ಕುಳಿತಿರ್ತಕ್ಕಂಥದ್ದು ಮತ್ತು ಈ ಒಂದು ಪ್ರಕರಣವನ್ನ ಬೇಧಿಸುವಂತದ್ದು ಅಥವಾ ಯಾರಿದ್ದಾರೆ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಬೇಕು ಅನ್ನೋ ವಿಚಾರವನ್ನು ಕೂಡ ಈಗಾಗಲೇ ತಿಳಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಧರ್ಮಸ್ಥಳ ಪ್ರಕರಣವನ್ನ ತಮಿಳುನಾಡಿಗೂ ಕೂಡ ಒಂದಷ್ಟು ಮುಂದೆ ಮತ್ತಷ್ಟು ಹಿಂಬು ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂತಂದ್ರೆ ಅಲ್ಲೂ ಕೂಡ ಈ ಒಂದು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಈ ಹಿಂದಿನಿಂದಲೂ ಕೂಡ ನಡೀತಾ ಇತ್ತು. ಅಂದ್ರೆ ಕೇವಲ ಕೇರಳ ಮಾತ್ರ ಅಲ್ಲ, ತಮಿಳುನಾಡಿಗೂ ಕೂಡ ಇದು ಟಚ್ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಪ್ರಕರಣವನ್ನ ಅಲ್ಲಿ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅನ್ನೋಂಥದ್ದು. ಸೊ ಹೀಗಾಗಿ ಈಗೆಲ್ಲವೂ ಕೂಡ ಸತ್ಯಗಳು ಹೊರಗೆ ಬರ್ತಾ ಇದ್ದಂತೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋಂಥದ್ದನ್ನು ಸರ್ಕಾರವೇ ಬಹಿರಂಗ ಪಡಿಸಬೇಕು ಅನ್ನೋಂಥದ್ದನ್ನ ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು ಅಣ್ಣಾಮಲೈ ಅವರು. ಅಶ್ವಿನಿ.